ಮುನಿರತ್ನ ವಿಚಾರದಲ್ಲಿ ಅಂತರ ಕಾಯ್ದುಕೊಳ್ಳುತ್ತಾ ಜೆಡಿಎಸ್. ಯಾಕಂದ್ರೆ ಈಗ ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ರೆ ಅದೇ ತರ ಕಾಣಿಸ್ತಾ ಇದೆ. ಬಿಜೆಪಿಯ ಹೋರಾಟಕ್ಕೆ ಮೈತ್ರಿ ಪಕ್ಷವಾಗಿ ಬೆಂಬಲವನ್ನ ಕೊಡುತ್ತಾ ಅಂತರ ಕಾಯ್ದುಕೊಳ್ತಾ ಇದೆ. ಯಾರು ಧ್ವನಿ ಎತ್ತಾ ಇಲ್ಲ. ಸಿ.ಟಿ. ರವಿ ಅವರ ಪರವಾಗಿ ಕೆಲವೊಂದಿಷ್ಟು ನಾಯಕರು ಪರೋಕ್ಷವಾಗಾದರೂ ಕೂಡ ಮಾತಾಡಿದ್ರು. ಕೆಲವೊಬ್ಬರು ಅವರು ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. ಸದನದಲ್ಲೂ ಕೂಡ ಬಿಜೆಪಿ ಏಕಾಂಗಿ ಹೋರಾಟ, ಸದನದ ಹೊರಗೂ ಕೂಡ ದಳಪತಿಗಳ ಬೆಂಬಲ ಯಾವುದಕ್ಕೂ ಸಿಗ್ತಾ ಇಲ್ಲ. ಕೇವಲ ಚುನಾವಣೆಗೆ ಮಾತ್ರ ಅಂತ ಅನಿಸ್ತಾ ಇದೆ. ನೋಡಿ, ಮೈತ್ರಿ ಧರ್ಮ ಅಂತ ಹೇಳಿದ್ರೆ ಕಷ್ಟನೋ ಸುಖನೋ ಸೋಲೋ ಗೆಲುವೋ ಅವ್ರ ಜೊತೆಗೆ ಇರಬೇಕು. ಆದರೆ JDS ಈ ಮೈತ್ರಿ ಸೂತ್ರವನ್ನು ಪಾಲಿಸ್ತಾ ಇಲ್ಲ. ಮೋಸ್ಟ್ಲಿ ಮೈತ್ರಿ ಮಾಡಿಕೊಳ್ಳುವಾಗ ಹಾಗಾಗಿರ್ಬೇಕು ಅನ್ನಿಸ್ತಾ ಇದೆ. ಏನಾದರೂ ಅಪವಾದ ಬಂದಾಗ ಬೆಂಬಲ ಕೊಡದೆ ಕೇವಲ ಚುನಾವಣೆಗೆ ಮಾತ್ರ ಸಪೋರ್ಟ್ ಮಾಡಬೇಕಾ ಅಂತ ಗೊತ್ತಿಲ್ಲ ನಮಗೆ. ಆದರೆ ಇತ್ತೀಚೆಗೆ BJPಯ ನಾಯಕರ ಮೇಲೆ ಕೆಲವೊಂದಿಷ್ಟು ಆಪಾದನೆಗಳು ಬಂದಂಥ ಸಂದರ್ಭದಲ್ಲಿ ಯಾರೂ ಕೂಡ ಒಟ್ಟಿಗೆ ಬರ್ತಾ ಇಲ್ಲ, ಅವ್ರ ಜೊತೆಗೆ ನಿಲ್ತಾ ಇಲ್ಲ. ಕುಮಾರಸ್ವಾಮಿಯವರು ಸ್ವಲ್ಪ ಧ್ವನಿ ಎತ್ತಿದ್ದಾರೆ, ಅಷ್ಟು ಖಾರವಾಗಿ ಸ್ಟ್ರಾಂಗ್ ಆಗಿ ಏನೋ ಅವರು ವಾದವನ್ನು ಮಾಡ್ತಾ ಇಲ್ಲ. ವಕ್ಫ್ ವಿಚಾರದಲ್ಲೂ ಕೂಡ ಸದನದ ಒಳಗೆ ಅಂತರವನ್ನು ಕಾಯ್ದುಕೊಂಡಿದ್ರು. BJP ನಾಯಕರು ಧೂ ಅಂಥೇಳಿ ಸರ್ಕಾರದ ವಿರುದ್ಧ ಮುಗಿಬಿದ್ರು. ವಕ್ಫ್ ವಿಚಾರದಲ್ಲಿ ನೇರವಾಗಿ ಸರ್ಕಾರ ಮುಸ್ಲಿಮರ ಪರವಾಗಿ ಅವರು ತುಷ್ಟೀಕರಣ ಮಾಡಲಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇದೆ, ರೈತರ ಜಮೀನನ್ನು ಕಬಳಿಸ್ತಾ ಇದೆ ಅಂತ ಬಲವಾಗಿ ವಾದವನ್ನು ಮಾಡ್ತಾ ಇದ್ರು ಸದನದಲ್ಲಿ. JDS ನಾಯಕರು ಒಬ್ಬರು ಮಾತಾಡಲಿಲ್ಲ. ಕುಮಾರಸ್ವಾಮಿ ದೇವೇಗೌಡರ ಸೂಚನೆ ಮೇರೆಗೆ ಹೀಗಾಗ್ತಿದೆಯಾ? BJP ನಾಯಕರು ಸಭಾತ್ಯಾಗ ಮಾಡಿದರೆ ದಳಪತಿಗಳು ಒಳಗೆ ಕೂತಿದ್ರು. ಯಾವ ವಿಚಾರದಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಅಂದರೆ ಇಲ್ಲಿ ನಾವು ಜಾತ್ಯತೀತವಾದಿಗಳು ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರಾ ಅಂತ. ಚನ್ನಪಟ್ಟಣ ಸೋಲಿನ ನಂತರ ಹೀಗೆ ಈ ಬೆಳವಣಿಗೆ ಆಗ್ತಾ ಇದೆಯಾ? ಕಾರಣನ ಅದು ಅನ್ನೋದು. ಯಾಕೆಂದರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಮುಸ್ಲಿಂ ವೋಟ್ಗಳು ಕೈ ಕೊಟ್ಟಿದ್ದಾವೆ, ಅದು ಒಂದಿರ್ಬೋದು. ಆದರೆ ಈಗ ಮೈತ್ರಿಯಿಂದ ಹಿಂದೆ ಸರಿದ್ರೆ ಏನಾಗುತ್ತೆ? ಅಪಚಾರದಂಗೆ ಆಗ್ಬಿಡುತ್ತೆ. ನಂಬಿಕೆ ಇರೋದಿಲ್ಲ JDSನವ್ರ ಮೇಲೆ. ಈಗೇನೋ ಅಲ್ಲಿ ಅಮಿತ್ ಶಾ, ಮೋದಿಯವರು, ದೇವೇಗೌಡರು, ಕುಮಾರಸ್ವಾಮಿ ಈ ರೀತಿ ಒಪ್ಪಂದ. ಆದರೆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅವ್ರು ಚೆನ್ನಾಗೇ ಇದ್ದಾರೆ ಬಾಯಿ ಅಂದ್ಕೊಂಡು. ಆದರೆ ಇಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಇದೆ. ಏನಪ್ಪ JDSನವರು ಮೈತ್ರಿ ಅಂತ ಮಾಡ್ಕೊಂಡಿದ್ದಾರೆ, ನಮ್ಮ ಜೊತೆಗೆ ಹೋರಾಟಗಳಲ್ಲಿ ಕೈ ಜೋಡಿಸ್ತಾರೆ, ಪಾದಯಾತ್ರೆಗೆ ಅದಕ್ಕೆ ಬರ್ತಾರೆ. ಆದರೆ ಕಷ್ಟ ಅಂತ ಬಂದಾಗ ಅಥವಾ ಇಲ್ಲಿ ಅನ್ಯಾಯ ಅಂತ ಆದಾಗ ಸರ್ಕಾರದ ವಿರುದ್ಧ ಮಾತಾಡ್ತಿಲ್ವಲ್ಲ ಇವರು ಅಂಥೇಳಿ ಅವರು ಅಸಮಾಧಾನಗೊಂಡಿದ್ದಾರೆ.